ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ವಿಚಾರಗಳಿಗೂ ತನ್ನದೇ ಆದ ವಿಶೇಷತೆ ನೀಡಲಾಗುತ್ತೆ. ಅದು ಶಾಸ್ತ್ರ ಆಚರಣೆಗೆ ಸಂಬಂಧಿಸಿದ್ದೇ ಆಗಿರುತ್ತೆ. ಹಾಗೆ ವಾರದ ಒಂದು ದಿನವನ್ನ ಅತ್ಯಂತ ವಿಶೇಷ ಅಂತ ಹಾಗೆ ದೇವರ ಆರಾಧನೆಗೆ ಅಂತ ಮೀಸಲಿಡಲಾಗುತ್ತೆ. ಹಾಗಾದ್ರೆ ಹಿಂದೂ ಧರ್ಮದಲ್ಲಿ ಪೂಜೆಗೆ ಮಂಗಳಕರವಾದ ದಿನ ಯಾವುದು? ಹಿಂದೂಗಳು ದೇವಸ್ಥಾನಕ್ಕೆ ಯಾವ ದಿನ ಹೋಗಬೇಕು? ನಾನು ತಿಳಿಸ್ಕೊಡ್ತೀನಿ. ಅಶ್ವಮಂದಿರದಲ್ಲಿ ನಾನು ಡೈನಾಕೂರ್. ಸೋಮವಾರ ಶಿವನ ದೇವಸ್ಥಾನ, ಭಾನುವಾರ ವಿಷ್ಣು ದೇವಸ್ಥಾನ, ಮಂಗಳವಾರ ಹನುಮಂತನ ದೇವಸ್ಥಾನ, ಶನಿವಾರ ಶನಿಯ ದೇವಸ್ಥಾನ ಮತ್ತು ಬುಧವಾರ ದುರ್ಗಿಯ ದೇವಸ್ಥಾನ ಮತ್ತು ಶುಕ್ರವಾರ ಕಾಳಿ ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುವ ಪದ್ಧತಿ ಹಿಂದೂ ಧರ್ಮದಲ್ಲಿದೆ. ಆದರೆ ವಾರದ ಯಾವ ದಿನ ದೇವಸ್ಥಾನಕ್ಕೆ ಹೋಗಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಮುಸಲ್ಮಾನರಿಗೆ ಶುಕ್ರವಾರ, ಕ್ರಿಶ್ಚಿಯನ್ನರಿಗೆ ಭಾನುವಾರ ಎಂಬಂತೆ ಹಿಂದೂಗಳು ದೇವಸ್ಥಾನಕ್ಕೆ ಯಾವ ದಿನ ಹೋಗಬೇಕು ಗೊತ್ತಾ? ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 10 ದಿಕ್ಕುಗಳಲ್ಲಿ ಈಶಾನ್ಯ ದಿಕ್ಕನ್ನ ಶಿವ ಸೇರಿದಂತೆ ಎಲ್ಲಾ ದೇವತೆಗಳ ದಿಕ್ಕು ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಗುರುವಾರದ ದಿಕ್ಕು ಈಶಾನ್ಯವಾಗಿದ್ದು ಅದಕ್ಕಾಗಿಯೇ ಗುರುವಾರ ಹಿಂದೂಗಳಿಗೆ ವಿಶೇಷ ದಿನ. ಗುರುವಾರದ ಗ್ರಹ ಗುರು. ನವಗ್ರಹಗಳಲ್ಲಿ ಗುರುವಿಗೆ ಗುರು ಎಂಬ ಪಟ್ಟ ಸಿಕ್ಕಿದೆ. ಯಾರಾದರೂ ಗುರುವಾರದಂದು ಉಪವಾಸ ಮಾಡುವುದರಿಂದ ಆತನ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನುವ ನಂಬಿಕೆ ಇದೆ. ಈ ದಿನದಂದು ಎಲ್ಲಾ ರೀತಿಯ ಧಾರ್ಮಿಕ ಮತ್ತು ಮಂಗಳಕರ ಕೆಲಸಗಳು ಪ್ರಯೋಜನವನ್ನ ನೀಡುತ್ತೆ. ಗುರುವಾರದ ನಂತರ ಮಂಗಳವಾರ ಮತ್ತು ಭಾನುವಾರಗಳನ್ನ ಅತ್ಯಂತ ಪವಿತ್ರ ದಿನ ಅಂತ ಪರಿಗಣಿಸಲಾಗುತ್ತೆ. ಹಾಗೆ ಪ್ರಯಾಣದಲ್ಲಿ ಗುರುವಾರದ ದಿಕ್ಕನ್ನ ಪಶ್ಚಿಮ, ಉತ್ತರ ಮತ್ತು ಈಶಾನ್ಯ ಅಂತ ಪರಿಗಣಿಸಲಾಗುತ್ತೆ. ಈ ದಿನ ಪೂರ್ವ, ದಕ್ಷಿಣ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಪ್ರಯಾಣ ಮಾಡಬಾರದು ಅಂತ ಹೇಳುತ್ತೆ. ಇನ್ನು ಗುರುವಾರ ಪ್ರಕೃತಿಯ ಕ್ಷಿಪ್ರವಾಗಿರುತ್ತೆ. ಆದ್ದರಿಂದ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಈ ದಿನವನ್ನ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆ, ಪ್ರಾರ್ಥನೆ ಅಥವಾ ಧ್ಯಾನ ಮಾಡಬೇಕು. ಈ ದಿನವನ್ನ ಬ್ರಹ್ಮ ಮತ್ತು ಗುರುವಿನ ದಿನ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇನ್ನು ಗುರುವಿಗೆ ಮಾನವನ ಜೀವನದಲ್ಲಿ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ. ಇದು ಭೂಮಿ ಮತ್ತು ಮನುಷ್ಯ ಎಲ್ಲಾ ರೀತಿಯ ವಿಪತ್ತುಗಳಿಂದ ರಕ್ಷಿಸುವ ಗ್ರಹವಾಗಿದೆ. ಗುರುವನ್ನ ಬಿಡುವುದು ಎಂದ್ರೆ ಆತ್ಮವು ದೇಹವನ್ನ ಬಿಡುವುದು ಎಂದರ್ಥ. ಗುರು ಒಳ್ಳೆಯವನಾಗಿದ್ರೆ ಆತ್ಮದಲ್ಲಿ ಎಲ್ಲ ಕೂಡ ಚೆನ್ನಾಗಿರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಗುರುವಾರ ಪ್ರಾಮುಖ್ಯತೆಯನ್ನ ವಹಿಸೋ ರೀತಿ ಮುಸ್ಲಿಮರು ಶುಕ್ರವಾರವನ್ನ, ಕ್ರಿಶ್ಚಿಯನ್ನರು ಭಾನುವಾರವನ್ನ ತಮ್ಮ ದಿನ ಅಂತ ಆಚರಿಸ್ತಾರೆ. ಹಾಗೆ ಇದೇ ರೀತಿಯ ದೇವಾಲಯ ಹಾಗೂ ಆಧ್ಯಾತ್ಮದ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.